ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಿದ್ರು. ಎಲ್ಲೇ ಬಂಗಾಲದಲ್ಲೇ ಬಹಳ ದೊಡ್ಡ ವಿದ್ವಾಂಸರವರು, ವಿದ್ಯಾಸಾಗರ್ ಅಂತ. ಅವರು ಅಧ್ಯಾಪಕರು, ಶ್ರೇಷ್ಠ ಅಧ್ಯಾಪಕರು. ಆದರೆ ಅವರು ಜೀವನ ಎಷ್ಟು ಚಂದಿತ್ತು, ಬಹಳ ಸುಂದರ ಜೀವನ. ಅವರು ಸಣ್ಣವರಿದ್ದಾಗ ಅವ್ರ ತಾಯಿ ಏನು ಮಾಡ್ತಿದ್ಲು ಅಂದರೆ ಕಸ ಗೂಡಿಸ್ತಿದ್ಲು. ತನ್ನ ಮನೆ ಅದರ ಏನು ಕಸ ಇರ್ತದೆ ಅದನ್ನೆಲ್ಲ ಹೊಡಿತಿದ್ಲು. ಆತ ಸಣ್ಣ ಹುಡುಗ. ಆವಾಗ ಈ ಏನು ತಾಯಿ ಇದ್ಲಲ್ಲ, ಕಸ ಗೂಡಿಸಾಗ ಆಚೆ ಕಡೆ ಮನೆಯವರು ಏನು ಕಸ ಗೂಡಿಸಿ ಕಸ ಇವರು ಓಣ್ಯಾಗ ಇವ್ರ ಮನೆ ಮುಂದೆ ಹಾಕ್ತಿದ್ರು. ಅವರು ಹೆಂಗೂ ಕಸ ಗೂಡಿಸಿ ಒಯ್ತಾರ ಅಂತ ಈಚೆ ಕಡೆಯವರು ಕಸ ತಮ್ಮ ಮನೆ ಮುಂದಿಂದ ತೆಗೆದು ಈಕೆ ಮುಂದೆ ಹಾಕ್ತಿದ್ರು. ಈ ಈಶ್ವರಚಂದ್ರರ ತಾಯಿ ಆಕೆ ಅವ್ರದ್ದು ಕಸ ಇವ್ರದ್ದು ಕಸ ತನ್ನ ಮನೆ ಮುಂದಿನ ಕಸ ಎಲ್ಲ ಹೊತ್ಕೊಂಡು ಹೋಗಿ ದೂರ ಹಾಕಿ ಬರ್ತಿದ್ಲು. ಇದನ್ನು ಹುಡುಗ ನೋಡ್ದ. ಅವ್ರ ಕಸ ನೀ ಯಾಕೆ ಚೆಲ್ತಿ ಹೇಳು? ನಮ್ಮ ಮನೆ ಮುಂದಿನ ಕಸ ನಾವು ಚೆಲ್ಲೋದು, ಅವ್ರ ಮನೆ ಮುಂದಿನ ಕಸ ಅವ್ರು ಚೆಲ್ಲಬೇಕು. ಆವಾಗ ತಾಯಿ ಹೇಳಿದ್ಲು, ಹಂಗೆ ವಿಚಾರ ಎಲ್ಲರಿಗೆ ಬರ್ತಾವೆ. ಹಂಗಿತ್ತಂದ್ರೆ ನಾವು ವಿಶೇಷ ಅಲ್ಲಲ್ಲವ. ನೀನು ವಿದ್ಯಾಸಾಗರ, ನೀನು ಜಾಣ ಆಗಬೇಕಾಗಿತ್ತು ಅಂದರೆ ಎಲ್ಲೇ ಕಸ ಇರಲಿ ತೆಗಿಯೋದೇ ನಮ್ಮ ಕೆಲಸ. ಎಷ್ಟು ಚಲೋ ಬುದ್ಧಿ ಕಲಿಸ್ತಿದ್ಲು ಈಶ್ವರಚಂದ್ರ ವಿದ್ಯಾಸಾಗರಿಗೆ. ಈ ಹುಡುಗ ಬಹಳ ದೊಡ್ಡ ಮನುಷ್ಯನಾಗಿ ಬೆಳೆದ. ಆತ ಕಲ್ಕತ್ತಾದಲ್ಲೇ ಇದ್ದ. ತಾಯಿ ಹಳ್ಳಿಯಲ್ಲಿ ಇದ್ಲು. ಆವಾಗ ಒಂದು ಸಲ ಈಶ್ವರಚಂದ್ರ ವಿದ್ಯಾಸಾಗರ ಏನಲ್ಲಿ ಕಲಿಸ್ತಿದ್ದ, ದೊಡ್ಡ ಅಧ್ಯಾಪಕ. ಅವಾಗ ಅದು ಅನ್ನಿಸ್ತು, ಇದು ಚಳಿ ಬಂದದ, ಚಳಿಗಾಲ, ತಾಯಿಗೆ ಒಂದು ಕಂಬಳಿ ಕಳಿಸೋಣ ಅಂತ ಹೊತ್ಕೊಳ್ಳಾಕ. ಅದು ವಿಚಾರ ಮಾಡಿ ಒಂದು ಕಂಬಳಿ ಕಳಿಸ್ದ. ಆವಾಗ ತಾಯಿ ನೋಡಿದ್ಲು, ಇಟ್ಕೊಂಡ್ಲು. ಮಗ ಮತ್ತೆ ಹೋದ ಕಲ್ಕತ್ತಾಕ. ತಿರುಗಿ ತಾಯಿ ಎಷ್ಟು ಆರಾಮಿರ್ಬೋದು, ಥಂಡ್ಯಾಗ ಮಸ್ತ್ ಇರ್ಬೋದು ಅಂತ ನೋಡಕ್ಕೆ ಬಂದ. ಅದು ಎಲ್ಲಿ ಇಟ್ಟಿದ್ದಲ್ಲ ಕಂಬಳಿ ಅಲ್ಲೇ ಇತ್ತು. ಅವನಿಗೆ ಆಶ್ಚರ್ಯ ಆಯಿತು, ಅಲ್ಲ ಇಷ್ಟು ಥಂಡ್ಯದ ಮತ್ತು ಬಿಚ್ಚೇ ಇಲ್ಲಲ್ಲ ಇದು. ಆವಾಗ ಆಕೆ ಹೇಳಿದ್ಲು, ನನ್ನ ಗೆಳತಿಯರದಾರ, ಅವರು ಮುಪ್ಪಿನವರೇ, ಅವರು ಥಂಡ್ಯಾಗ ಮಲ್ಕೊಂಡು ನಾನಟ್ಟ ಬೆಚ್ಚಗೆ ಮಲ್ಕೊಳ್ಳೋದು ನನಗೇನು ಹಿಡಿಸೋದಿಲ್ಲಪ್ಪ ಅಂದ್ಲು. ಅದಕ್ಕೆ ಹಂಗೆ ಇಟ್ಟೇನಿ ಅಂದ್ಲು. ಅವ ತತ್ಕ್ಷಣ ಹೋಗಿ 10 ಕಂಬಳಿಗಳನ್ನು ತಂದು ತಾಯಿಗೆ ಕೊಟ್ಟ. ನಿನ್ನೆಲ್ಲ ಗೆಳತಿಯರಿಗೆ ಇದನ್ನು ಕೊಡುವಂತ. ಹೇಗಿರಬೇಕು ಮನಸ್ಸು? ಇಂಥ ತಾಯಿಯ ಹುಡುಗ ಇವ ಈಶ್ವರಚಂದ್ರ ವಿದ್ಯಾಸಾಗರ್. ಎಂತೆಂಥ ಜನ ನಮ್ಮ ನಾಡಿನಲ್ಲಿ ಬಾಳಿ ಬದುಕಿದರು. ಬಹಳ ದೊಡ್ಡ ಜ್ಞಾನಿ ಆತ. ಆತ ಹೇಳ್ತಾನೆ, ಜಗತ್ತಿನಲ್ಲಿ ನಾವು ಚಲೋ ಕೆಲಸ ಮಾಡ್ಕೋತ ಇದ್ದರೆ ನಮ್ಮ ಬದುಕಿನ ಅಂಗಳ ಹೂದೋಟ ಆಗ್ತದೆ. ನಮ್ಮ ಬದುಕಿನ ಅಂಗಳ ಹೂದೋಟ ಆಗ್ತದೆ. ಚಲೋ ಇಲ್ಲೇನು ಹೇಳಿ? ಎಷ್ಟು ಚೆನ್ನಾಗಿ ಮಾತನಾಡಿ.
ಮತ್ತು ಇನ್ನೊಂದು ಮಾತನ್ನು ಆತ ಹೇಳ್ದ, ನಾವು ಹೆಂಗೆ ಬದುಕಬೇಕು ಅಂದರೆ, ಹೆಂಗೆ ಬದುಕಬೇಕು? ಒಂದು ಗಿಡ ನೆರಳು ಕೊಟ್ಟೀತೇ ವಿನಃ ಅದು ನಮಗೆ ತಾಪ ಕೊಡೋದಿಲ್ಲ. ಎಲ್ಲೇ ಇರಲಿ ಗಿಡ, ನಮ್ಮ ಕಣ್ಣಿಗೆ ಸೌಂದರ್ಯ, ನಮ್ಮ ಮೈಗೆ ತಂಪ ಹಂಗೆ ಕೊಡ್ತದೆ. ಹಾಗೆ ಮನುಷ್ಯ ಹೇಗೆ ಬದುಕಬೇಕು ಅಂತ ಆ ಈಶ್ವರಚಂದ್ರ ವಿದ್ಯಾಸಾಗರಿಗೆ ಕೇಳಿದ್ರು. ಆತ ಹೇಳ್ದ, ಈ ಗಿಡದಂಗೆ ಬದುಕಬೇಕು ಮನುಷ್ಯ. ಎಷ್ಟು ಸರಳ ಅದು. ದೊಡ್ಡ ತತ್ವಜ್ಞಾನಿ ಆತ. ಈ ಗಿಡದಂಗೆ ಬದುಕಬೇಕು. ಮಸ್ತದ. ಇನ್ನೊಂದು ಘಟನಾ ಅವನ ಜೀವನದಾಗ ಆಗಿ ಹೋಯಿತು. ಅವನಿಗೆ ಬಹಳ ದೊಡ್ಡ ಸ್ಥಾನ ಕೊಡಕ್ಕೆ ಬಂದರು. ಅಂದರೆ ಎಲ್ಲಿ ಆತ ಪಾಠ ಮಾಡ್ತಿದ್ದ ಅದರ ಮುಖ್ಯಸ್ಥನಾಗಿ ಮಾಡಬೇಕು ಅಂತ ಬಂದರು. ಆವಾಗ ಇವನಿಗೇನು ಕೊಟ್ಟಿದ್ರು ಪತ್ರ, ಅದನ್ನು ನೋಡಿ ಆತ ಹೇಳ್ದ, ಇದಕ್ಕೆ ಯೋಗ್ಯ ನಮ್ಮೊಬ್ಬ ಗೆಳೆಯ ಅದಾನ, ಆ ಸ್ಥಾನಕ್ಕೆ ಯೋಗ್ಯ ಅದಾನ, ಅವನಿಗೆ ಇದನ್ನು ಕೊಡಬೇಕು, ನನಗೆ ಬೇಡ ಅಂತ ಅವ್ರ ಕಡೆಯಿಂದ ಬರೆಸಿಕೊಂಡು ಆ ಮನುಷ್ಯನ ಕಡೆ ಹೋದ. ಅವ ಪಾಪ ಬಡುವ, ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ, ಅದರ ಶ್ರೇಷ್ಠ ಪಂಡಿತ. ಹೇಗೆ ಈಶ್ವರಚಂದ್ರ ನೋಡಬೇಕು. ಆವಾಗ ಈ ಪತ್ರ ಅವನಿಗೆ ಕಳಿಸಿದ. ಅವಾಗ ಆತ ಹೇಳ್ದ, ಕಣ್ಣೀರ ಸುರಿಸಿದ, ಏನು ಈಶ್ವರಚಂದ್ರ ವಿದ್ಯಾಸಾಗರ್, ಎಂಥ ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ ಬಂದಿದ್ದನ್ನು ತ್ಯಾಗ ಮಾಡಿ ನನಗೆ ಕೊಟ್ಟಲ್ಲ ಅಂತ ಕಣ್ಣೀರ ಸುರಿಸಿ. ಇದು ಧರ್ಮ ಅಂದರೆ ಬರೇ ಪುಸ್ತಕದ ಧರ್ಮ ಅಲ್ಲ, ಇದು ಜೀವನ ಧರ್ಮ. ಎಷ್ಟು ಚಲೋ ಇಲ್ಲ ಇಂಥ ಜ್ಞಾನಿಗಳು ಅಲ್ಲಲ್ಲೇ ಜಗತ್ತಿನಲ್ಲಿ ಎಲ್ಲ ಕಡೆ ಬಾಳಿದಾರ, ಬದುಕಿದಾರ. ಎಷ್ಟು ಚಲೋ. ಹಂಗೆ ಬದುಕನ್ನು ಸುಂದರಗೊಳಿಸೋದು ಮತ್ತು ಬದುಕನ್ನು ಸುವಾಸಿತಗೊಳಿಸೋದು. ಬರೇ ಸುಂದರ ಇದ್ದರೆ ಅದಾಗೋದಿಲ್ಲ. ಬದುಕು ಸುವಾಸಿತ ಇರಬೇಕು, ಸುಂದರ ಇರಬೇಕು, ಚಂದ ಇರಬೇಕು. ಬದುಕು ಸ್ವಚ್ಛ ಆಗಿರಬೇಕು. ಈಗ ಬರ್ತೀರಲ್ಲ, ಸ್ವಚ್ಛಾಗೇ ಬರ್ತೀರಿ. ಇದು ಸ್ವಚ್ಛತ. ಆ ಬಳಿಕ ಬದುಕು ಸುಂದರ ಇರಬೇಕು. ಅದ್ರಾಗ ಕುರೂಪ ಇರಬಾರ್ದು. ಹಾಗೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಜ್ಞಾನಿಗಳು ಹೇಳೋದು. ಬದುಕು ಹೇಗಿರಬೇಕು? ಸುವಾಸಿರಬೇಕು, ಸುಂದರ ಇರಬೇಕು. ಎಷ್ಟು ಸುಲಭದ ಇದು. ಸ್ವಚ್ಛದ ಹೇಳಿ ಸ್ಪಷ್ಟದ. ಸ್ವಚ್ಛ ಇರಬೇಕು, ಸುಂದರ ಇರಬೇಕು. ಹೌದಲ್ಲ ಹೇಳಿ? ಹಂಗೆ ಈಗಿದೆಲ್ಲ ಸ್ವಚ್ಛ ಮಾಡಿರಲ್ಲ, ಎಷ್ಟು ಸ್ವಚ್ಛದ ಮತ್ತು ಅಷ್ಟೇ ಸುಂದರದ. ಹಾಗೆ ನಮ್ಮ ಮನೆಗಳನ್ನು ಸ್ವಚ್ಛ ಇಡೋದು, ಸುಂದರವಾಗಿಡೋದು. ಎಲ್ಲಿ ಸ್ವಚ್ಛತೆ ಅದ, ಎಲ್ಲಿ ಸುಂದರತೆ ಅದ, ಅಲ್ಲಿಯೇ ಸಂತೋಷದ. ಇಲ್ಲ, ಎಲ್ಲಿ ಸ್ವಚ್ಛತಾ, ಎಲ್ಲಿ ಸುಂದರತಾ, ಅಲ್ಲಿ ಸಂತೋಷ. ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅಷ್ಟು ವರ್ಷ ಸುಂದರ. ಅದು ಜೀವನ. ಸಂತೋಷವಾಗಿರಬೇಕು. ದೇವರು ನಮಗೇನು ಕೊಟ್ಟಿಲ್ಲ ಹೇಳಿ? ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ. ಎಲ್ಲವನ್ನ ಕೊಟ್ಟಿದ್ದಾನೆ. ಒಂದು ಸಲ ಒಂದು ಘಟನಾ ನಡೀತು. ಒಂದು ಹಕ್ಕಿ ಅದು
ಹೊಸ ಹಕ್ಕಿ ಅದು ಕಾಳುಗಳನ್ನು ತನ್ನ ಗೂಡ ಇತ್ತು, ಆ ಗೂಡಿನಿಂದ ದೂರ ಹೋಗಿ ಕಾಳುಗಳನ್ನು ತಿನ್ನಬೇಕಾಗ್ತಿತ್ತು, ಹಣ್ಣಿನ ರುಚಿ ನೋಡಬೇಕಾಗ್ತಿತ್ತು. ಅದು ಒಂದು ದಿವಸ ದೇವರಿಗೆ ಹೇಳ್ತು, ಅಲ್ಲ ಇಷ್ಟೆಲ್ಲ ಹಣ್ಣು ಮಾಡಿದಿ ಮತ್ತು ಕಾಳು ಮಾಡಿದಿ, ಮತ್ತು ನಾವು ಇರುವಲ್ಲೇ ಇದನ್ನು ಕೊಡ್ಬೋದಾಗಿತ್ತಲ್ಲ. ನಮ್ಮ ಯಾವುದು ಗುಡಿಸಲದ ಅಲ್ಲ, ಏನದು ಗೂಡ, ಗೂಡಿನಲ್ಲಿ ಅದನ್ನಿದ್ರೆ ಮಾಡಿದ್ರೆ ಬರ್ತತ್ತಲ್ಲ. ಅಷ್ಟು ದೂರ ಹೋಗಿ ಅದನ್ನು ಗೋಳೆ ಮಾಡಿಕೊಂಡು ತಿನ್ನೋದ್ರಾಗೇನದ, ಹಂಗೆ ನೀ ಯಾಕೆ ಮಾಡಲಿಲ್ಲ ಅಂತ ಕೇಳ್ತು. ನಮಗೂ ಹಂಗೆ ಅನಿಸೋದಿಲ್ಲ ಏನು? ಕೆಲಸ ಮಾಡಬಾರದು, ಆದರೆ ಮಸ್ತಾಗಿ ಎಲ್ಲ ಸಿಗಬೇಕು. ಎಷ್ಟು ಚಂದಿಲ್ಲ ಇದು? ಕೆಲಸ ಮಾಡಬಾರದು, ಆದರೆ ಪಗಾರರೇ ಮಸ್ತಿರ್ಬೇಕು. ನಮ್ದೆಲ್ಲರದು ಕನಸಿದೆ ಅಲ್ಲೇನು ಹೇಳಿ. 1,00,000 ರೂಪಾಯಿ ಬರ್ತಿರಬೇಕು, ಒಂದು ದಿವಸ ಸಹಿತ ನಮಗೆ ಕೆಲಸ ಇರಬಾರ್ದು. ಎಷ್ಟು ಮಜಾ ಇಲ್ಲ? ಯಾರಿಗೆ ಇದು ಬೇಡ ಅನ್ನಿಸ್ತದ ಹೇಳಿ? ಒಟ್ಟ ಈಗ ಕೊಡೋರಂತಾರಲ್ಲ, ಲಗ್ನ ಮಾಡಿ ಕೊಡ್ತಾರಲ್ಲ ಮಕ್ಕಳನ್ನು, ಎಂಥ ಮನೆ ಬಯಸ್ತಾರೆ ಅವರು? ನಮ್ಮ ಮಕ್ಕಳು ಆರಾಮಿರಬೇಕು, ಆದರೆ ಕೆಲಸ ಇರಬಾರ್ದು. ಎಷ್ಟು ಮಸ್ತಿಲ್ಲ? ಅಲ್ಲೇ ಅಡುಗೆ ಮಾಡೋರು ಇರಬೇಕು, ನೀಡೋರು ಇರಬೇಕು, ಬಟ್ಟೆ ಒಗೆಯೋರು ಇರಬೇಕು, ಕಸ ಮುಸರಿ ಮಾಡೋರು ಇರಬೇಕು. ಇವರು ಹೋಗ್ಯಾರಲ್ಲ, ಅವ್ರೇನಿರಬೇಕು? ಮಲ್ಕೊಂಡಿರಬೇಕು ಅಷ್ಟೆ. ಹಿಂಗೆ ಎಲ್ಲರದು ಕನಸ ಹೀಗೆ, ನಮ್ಮದು ಕನಸ ಹಿಂಗೆ. ದೇವರು ನಮಗೆಲ್ಲ ಕೊಡಬೇಕು, ಆರಾಮಿರಬೇಕು. ಮತ್ತು ದೇವರಲ್ಲಿ ಎಲ್ಲ ಅದಲ್ಲ, ಕೊಡೋಕೆ ಏನಾಗ್ಯದ? ಮಹಾದಾನಿ ಕೂಡಲ ಸಂಗಮ ಅಂತ ಅವರೇ ಹೇಳ್ಯಾರ. ಮಹಾದಾನಿ ನೀನು, ದೊಡ್ಡ ಕೊಡವ. ಹೊಗಳಿದ್ರೆ ಮತ್ತೆ ಕೊಡಕ್ಕೆ ಬೇಕಲ್ಲ. ಈಗ ನಾನು ನಿಮಗೆ ಹೊಗಳಿದೆ, ಏನು ಕೊಟ್ಟಲಿಗೆ ಅಲ್ಲ ಇದೆ, ಕಾಖಂಡಿಕೆ ಜನ ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆಯವರು, ಮಸ್ತ್ ಅದಾರ ಕಾಖಂಡಿಕೆ ಜನ. ಏನು ಕೊಡ್ತಾರ, ಏನು ತಿನ್ನಿಸ್ತಾರ, ಉಣಿಸ್ತಾರ, ಹಿಂಗೆ ವರ್ಷಗಟ್ಟಲೆ ನಡೀಲಿ ಅಂತ ನಮಗೆ ಅನಿಸೋದಿಲ್ಲ? ಅಲ್ಲ, ನಿಮ್ಮದು ಪ್ರಶ್ನೆ ಎಲ್ಲ ಮಾಡ್ತೀರಿ, ನಮ್ಮದು ಪ್ರಶ್ನೆ ಬರೀ ಉಣೋಕಲ್ಲ. ಮಾಡಂಗಿಲ್ಲ ಬಿಡಂಗಿಲ್ಲ, ಬರೀ ಉಣೋ. ಹಿಂಗಾದ್ರೆ ಜೀವನ ನಡೀತದೇನು ಚೆಂದಾಗಿ? ಅದಕ್ಕೆ ದೇವ್ರು ಹೇಳ್ದ, ನಾ ಕತೆ ಹೇಳಕತ್ತೀನಿ, ಗುಬ್ಬಿ ಕತೆ. ನಮ್ಮಲ್ಲಿ ಗುಬ್ಬಿ ಕತೆಗಳು ಭಾಳ ಅದಾವೆ. ಅವು ಗುಬ್ಬಿಗಳು ಹೇಳ್ತಾವೆ ದಿವಸ. ನಮ್ಮದೊಂದು ಹೇಳಿ ಏನಾರೆ ಹೌದಲ್ಲ ಹೇಳಿ. ಆ ಗುಬ್ಬಿ ಹೇಳ್ತು, ನನ್ನ ಗೂಡಿನಾಗ ನೀ ಯಾಕೆ ಇಡಬಾರ್ದು? ಚಲೋ ಒಂದು ಹಣ್ಣ ಒಂದಿಷ್ಟು ಕಾಳು ಇಟ್ಟರೆ ಮುಗೀತು. ನಾನು ಅಷ್ಟು ದೂರ ಹಾರಿ 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 ಅಲ್ಲೊಂದು ಕಾಳ ಇಲ್ಲೊಂದು ಕಾಳ. ಮತ್ತು ಅದರಾಗ ಅವರು ಹೊಲದ ಒಡೆಯರೇನು ಸುಮ್ಮನೆ ಇರ್ತಾರೇನು? ನಾ ಎಲ್ಲರೇ ಒಂದು ತೆನಿ ಮ್ಯಾಲೆ ಕುಂತು ಒಂದು ಕಾಳು ತಿನ್ನಬೇಕು ಅನ್ನೋದ್ರಾಗ ಒಂದು ಕಲ್ಲು ಬೀಸಿರ್ತಾರೆ. ಏನು ಮಾಡೋದು? ಹೀಗೆ ಮಾಡಲಾರ್ದೆ ನನ್ನ ಗೂಡ್ದಾಗ ನೀನು ಇಡು ಅಂತ ಕೇಳ್ತು. ಆವಾಗ ದೇವ್ರು ಹೇಳ್ದ, ನಿನ್ನ ಗೂಡ್ದಾಗ ನಾ ಎಲ್ಲ ಇಟ್ಟೆ ಅಂದ್ರೆ ನಿನ್ನ ಹಾರುವ ಪಕ್ಕಗಳೇ ಹೋಗಿಬಿಡ್ತಾವೆ. ಪಕ್ಕಗಳೇ ಹೋದ ಬಳಿಕ ಜೀವನ ಏನಾಗ್ತದೆ? ನಿಸ್ಸತ್ವಾಗಿಬಿಡುತ್ತೆ, ನೀರಸಾಗಿಬಿಡುತ್ತೆ. ಈಗ ನಮ್ಮ ಕೈಗಳು ಹಾದು ಅಂತ ಇಟ್ಕೊಳ್ಳಿ.
ಏನದ ಜೀವನ? ಕೈಗಳಿರೋದರಿಂದ ಒಂದಿಷ್ಟೇನಾದರೂ ಕೆಲಸ ಮಾಡ್ತೇವೆ, ಅಲ್ಲಿ ಏನರೆ ಬೆಳೆಯೋದು ಮಾಡೋದು ಮಾಡ್ತೇವೆ. ಬದುಕ ಸುತ್ತಮುತ್ತ, ನಮ್ಮ ಮನೆ ಸುತ್ತಮುತ್ತ ಒಂದು ಸುಂದರವಾದಂಥ ಏನು ಮಾಡ್ತೇವೆ? ಬೆಳೆ ಬೆಳಿತೇವೆ. ಒಂದು ವೇಳೆ ಕೈನೇ ಇರದಿದ್ರೆ ಏನು ಮಾಡೋದು? ಅದಕ್ಕೆ ದೇವರಂದ, ನೋಡು ನಿನಕಿತನ ಶಾಣೆ ಅದೇನೆ, ನಿನ್ನಂಗೆ ಹೊರಟ್ರೆ ಈ ಜಗತ್ತು ಹಾಳಾಗ್ತದೆ. ನಾನು ಏನು ಮಾಡ್ತೇನೆ ಅಂದರೆ ಮಣ್ಣಾಗ ಸಂಪತ್ತ ಇಡ್ತೇನೆ, ನಿನ್ನ ಒಳಗೆ ಶಕ್ತಿ ಇಡ್ತೇನೆ, ಶಕ್ತಿ ಬಳಸು, ಸಂಪತ್ತ ತೆಗಿ. ಮಣ್ಣಾಗದ, ಎಲ್ಲ ಮಣ್ಣಾಗದ, ಗೊತ್ತಿರಲಿ. ಏನು ನಮ್ಮ ಸಂಪತ್ತದ ಎಲ್ಲ ಮಣ್ಣಿನಿಂದಲೇ ಬರ್ತದೆ. ಈಗದಾವಲ್ಲ ಮಾವಿನ ಹಣ್ಣು ಎಲ್ಲಿದು ಬರ್ತಾವ? ಎಲ್ಲಿದು ಬರ್ತಾವ? ಇದ ಮಣ್ಣೊಳಗಿಂದ ಮಾವಿನ ಹಣ್ಣು ಬರ್ತಾವ. ಏನು ಮ್ಯಾಗಿಂದ ಬರ್ತಾವೇನು? ಯಾರೇ ಹೊರಗಿನಿಂದ ತಂದ ಹಚ್ಚಿರ್ತಾರೇನು? ಇಲ್ಲ. ಮಾವಿನ ರಸ, ಮಾವಿನ ತೊಳಲ ಏನು ಮಸ್ತದ, ಅದೆಲ್ಲ ಬರೋದು ಎಲ್ಲಿಂದ? ಇದು ಮಣ್ಣಿನ ಒಳಗಿಂದ. ಅಂದರೆ ಮಣ್ಣಂದ್ರೆ ಎಷ್ಟು ಅದ್ಭುತದ ಹೇಳಿ. ಎಲ್ಲ ಸಂಪತ್ತ ದೇವರು ಇಟ್ಟಿದ್ದು ಎಲ್ಲೇ? ಮಣ್ಣಿನೊಳಗ. ಆದರೆ ಆತ ಹೇಳ್ದ, ನೀ ಬೆವರ ಸುರಿಸದೇ ಇದ್ರೆ ಇಲ್ಲ. ತಣ್ಣಗೆ ಭೂಮಿ ಅದ ತಿಳ್ಕೊಂಡು ಮಲ್ಕೊಂಬಿಟ್ಟಿ ಅಂದ್ರೆ ನೀನು ಮುಗೀತು ನಿನ್ನ ಜೀವನ. ಮಣ್ಣದ, ನೀರದ, ಇದನ್ನು ಬಳಸಿಗೋ, ನಿನ್ನ ಬುದ್ಧಿ ಬಳಸು, ಈ ಜಗತ್ತನ್ನು ನೀನು ಸ್ವರ್ಗ ಮಾಡ್ತೀಯ. ಸ್ವರ್ಗ ಮಾಡ್ತೀಯ. ಎಷ್ಟು ಚಲೋದ ಹೇಳಿ. ಇಂಥ ಮಣ್ಣ, ಅದರದ್ದು ಒಳಗೆ ಏನೇನದ ಅದನ್ನು ದೇವರು ಹೇಳ್ದ, ನಿನಗೆ ಏನು ಸಂಪತ್ತ ಬೇಕೋ ಎಲ್ಲ ಸಂಪತ್ತು ಇದೇ ಮಣ್ಣಿನೊಳಗದ. ಹಾಗೆ ಮನುಷ್ಯನೇ, ನಿನಗೆ ಏನು ಸಂಪತ್ತ ಬೇಕೋ ಅದು ನಿನ್ನೊಳಗ ಅದ. ಇಲ್ಲೇನು? ಕೈಯೊಳಗೆ ಶಕ್ತಿಯದ, ಬುದ್ಧಿಯೊಳಗೆ ತೇಜಸ್ಸದ, ಅಂತರದಲ್ಲಿ ಸುಂದರ ಭಾವನೆಗಳದಾವ. ಮನುಷ್ಯನೇ, ಎಲ್ಲವನ್ನ ನಿನ್ನೊಳಗಿಟ್ಟೇನೆ, ನಿನ್ನ ಇಚ್ಛೆ ಹೆಂಗದನ್ನು ಬಳಸಬೇಕು ಹೇಳು. ಎಂಥ ಸುಂದರ ಜಗತ್ತಿದು ನಂದು. ನಿನ್ನನ್ನು ನಿಷ್ಕ್ರಿಯಗೊಳಿಸಬಾರದು. ನಿಷ್ಕ್ರಿಯ ಆಯಿತು ಅಂದರೆ ಬದುಕು ಬಾಡಿ ಹೋಗ್ತದೆ. ಆದ್ದರಿಂದ ಕ್ರಿಯಾಶೀಲನಾಗು, ಬದುಕು ಸ್ವರ್ಗವಾಗ್ತದೆ. ಅದಕ್ಕೆ ಆತ ಹೇಳ್ದ ಭಗವಂತ, ನೋಡು ಹಾಗೆಲ್ಲ ನೀನು ಒಳಗೆ ಕುಂಡ್ರಬೇಡ. ಎದ್ರಾಗ? ಗೂಡ್ದಾಗ ಒಂದಿಷ್ಟು ಹಾರ್ಯಾಡ, ಹಾರಿ 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 ಹೋಗು. ಎಲ್ಲಿ ಹಣ್ಣದಾವ ಅಲ್ಲಿಗೆ ಹೋಗಿ ಹಣ್ಣು ಒಂದಿಷ್ಟು ತಿನ್ನು. ಅವಾಗದು ಸಂತೋಷ ಕೊಡುತ್ತೆ. ಎಲ್ಲ ಒಂದು ಚೀಲ ಹಣ್ಣ ಪಣ್ಣ ಎಲ್ಲ ನಿನ್ನ ಗೂಡ್ದಾಗನ ಒಗದೆ ಅಂದರೆ ನೀ ಸತ್ಯ ಹೋಗಿ ಅಂತ. ಜೀವನ ಅನ್ನೋದು ಕಾರ್ಯಗಳ ಮೇಲೆ ಅವಲಂಬಿಸದ. ಜೀವನ ಅನ್ನೋದು ಅದರ ವೈಭವ ಭಾವನೆಗಳ ಮೇಲೆ ಅವಲಂಬಿಸಿದೆ. ಅಷ್ಟೇ ಅಲ್ಲ, ಜೀವನ ಅಂದರೆ ಸುಂದರವಾದಂಥ ಅನುಭವ. ಅದಕ್ಕೆ ಬದುಕ ಅಂತ ಕರೀತಾರೆ. ಹಂಗೆ ಈ ಜಗತ್ತ ನಿರ್ಮಾಣ ಆಗ್ಯದ. ನಮ್ಮ ಕಾಲ ಕೆಳಗೆ ಸಂಪತ್ತದ, ನಮ್ಮ ಸುತ್ತ ಮುತ್ತೇ ಶಕ್ತಿ ಅದ, ಎಲ್ಲ ಅದ ಇಲ್ಲಿ ಜಗತ್ತಿನ. ನಾವೇನು ಮಾಡೋದು?
ನಮ್ಮ ಕೈ ಕಾಲುಗಳನ್ನು, ಹೃದಯ ಬುದ್ಧಿಯನ್ನು ಬಳಸಿಕೊಂಡು ಒಂದು ಸುಂದರ ಜೀವನವನ್ನು ಕಟ್ಕೋಬೇಕು ಅಂತ ಅದಕ್ಕೆ ದೇವರು ಹೇಳ್ದ, ನೀವು ಭಾರತೀಯರು, ಆದ್ದರಿಂದ ನೀವು ನಿಮ್ಮ ಜೀವನ ಹೆಂಗಿರಬೇಕು ಅಂದರೆ ಬರೀ ಹಬ್ಬಾಗಿರ್ಬೇಕು. ಮತ್ತು ಹಬ್ಬ ಅಂದ ಕೂಡಲೇ ಉಣ್ಣೋದು ತಿನ್ನೋದು ಅಷ್ಟೇ ಅಲ್ಲ. ಒಂದು ದಿವಸ ಹಬ್ಬ, 29 ದಿವಸ ಕೆಲಸ. ಮಜಾ ಇಲ್ಲ ಇದು? 29 ದಿವಸ ಕೆಲಸ ಮಾಡಿದರೆ ಹಬ್ಬ ಸವಿಯಾಗ್ತದೆ. ದಿನಾಲು ಹೋಳಿಗೆ ಮಾಡ್ಕೋತ ಹೋದ್ರೆ ಅದು ತಿಳ್ಕೊಳ್ಳಿ, ಅದ್ಯಾವ ಹಬ್ಬ? ಯಾವ ಹಬ್ಬ ಹೇಳಿ? ದಿನ ರೊಟ್ಟಿ ತಿಂತಿರಬೇಕು, ಒಂದು ದಿವಸ ಹೋಳಿಗಿರಬೇಕು, ಆವಾಗ ಹಬ್ಬ ಅನ್ನಿಸ್ತದೆ. ದಿನಾಲು ದುಡಿತಾ ಇರಬೇಕು, ಒಂದು ದಿವಸ ವಿಶ್ರಾಂತಿ ಇರಬೇಕು, ಆವಾಗ ಅದು ಹಬ್ಬ. ಹಂಗೆ ನಮ್ಮ ಬದುಕನ್ನು ಸುಂದರವಾದ ಹಬ್ಬವನ್ನಾಗಿ ನಾವು ಪರಿವರ್ತಿಸಬೇಕು.